ಕ್ಯಾಲ್ಸಿಯಂ ಬೋನ್ ತಿನ್ನೋದ್ರಲ್ಲಿ ಬಿಸಿ ಆಗವಳೆ. ಬೆಳಗ್ಗೆ ಎದ್ದು ಡಿಯೋ ತಗೊಂಡು ನಮ್ಮ ಅಮ್ಮನ್ ಕೆಲ್ಸಕ್ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಯಾರೋ ಒಬ್ರು ಕಮೆಂಟ್ ಮಾಡಿದ್ರಿ ಬೈಕ್ ಅನ್ಬೇಡಿ ಡಿಯೋ ಅಂತ ಅನ್ನಿ ಅಂತ. ನಿಮ್ ಮಾತಿಗೆ ಬೆಲೆ ಕೊಟ್ಟು ಡಿಯೋ ಅಂತಾನೆ ಕರಿತಾ ಇದ್ದೀನಿ. ಸ್ವೀಟಿನ ವಾಕಿಂಗ್ ಕರ್ಕೊಂಡು ಹೋದ್ರೆ ಡೈರೆಕ್ಷನ್ ನೋಡ್ತಾವಳೆ. ಈ ಕಡೆ ಸೈಡ್ ಹೋದ್ರೆ ಯಾರು ಇಲ್ಲ, ಆದ್ರೆ ಈ ಕಡೆ ಸೈಡ್ ಹೋದ್ರೆ ನಮ್ ಸ್ವೀಟಿ ಫ್ರೆಂಡ್ಸ್ ಅವ್ರೆ. ಈ 12 ನಾಯಿ ಮರಿ ಇಲ್ಲಿ 3 ನಾಯಿ ಮರಿ ಉಳ್ದಿರೋದು. ನಮ್ ಸ್ವೀಟಿನ ನೋಡಿ ಈ ನಾಯಿ ಮರಿ ಮಲ್ಕೊಂಡೇ ಬಿಡ್ತು. ಹಾಲ್ ತಗೊಂಡು ಮನೆಗ್ ಬಂದ್ರೆ ನಮ್ ಸ್ವೀಟಿ ನನ್ಗೋಸ್ಕರ ವೇಟ್ ಮಾಡ್ತಾ ಇದ್ಲು. ಯಾವಾಗ ಬರ್ತಾಳ ನಮ್ಮ ಅಕ್ಕ ಹಾಲ್ ಹಾಕೋಕೆ ಅಂತ. ನಮ್ ಸ್ವೀಟಿಗೆ ಎಷ್ಟೇ ಮಾಡಿದ್ರು ಅಷ್ಟೇನೆ, ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನ ಮೇಲಿರೋ ಪ್ರೀತಿ ಮಾತ್ರ ಕಡಿಮೆ ಆಗಲ್ಲ. ಊಟ ಹಾಕೊಳ್ಳ ನಾನು, ಹಾಲ್ ಹಾಕೊಳ್ಳ ನಾನು, ಆದ್ರೆ ಹೆಚ್ಚಿನ ಪ್ರೀತಿ ನಮ್ಮ ಅಪ್ಪ ಅಮ್ಮನ ಮೇಲೆ. ಇವತ್ ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಅವಲಕ್ಕಿ ಉಪ್ಪಿಟ್ಟನ್ನ ಮಾಡಿ ತಿಂತಾ ಇದ್ರೆ ನಮ್ ಸ್ವೀಟಿ ನನಗ್ ಕೊಡ್ತಾರ ಅಂತ ನೋಡ್ತಾವಳೆ. ಅವಳಿಗೆ ಮೇವ್ ಹಾಕಾದ್ಮೇಲೆನೆ ನಾವು ಮೇವ್ ತಿನ್ನೋದು. ನಮ್ ಸ್ವೀಟಿ ಇವತ್ತಂತೂ ತುಂಬಾ ಬಿಸಿ ಅವಳೆ. ಎಷ್ಟೇ ಕರೆದ್ರು ತಿರುಗ್ ನೋಡಲ್ಲ, ಯಾಕಂದ್ರೆ ಕ್ಯಾಲ್ಸಿಯಂ ಮೂಳೆ ತಿನ್ನೋದ್ರಲ್ಲಿ ಬಿಸಿ ಅವಳೆ. ಇಷ್ಟೊಂದು ಬಿಸಿಯಾಗಿ ಅರ್ಧ ಮೂಳೆನ ಖಾಲಿ ಮಾಡಿದ್ಲು. ಸ್ವೀಟಿ ಕೊಡ್ದಲೆ ರೂಮಲ್ಲಿ ಕೂತ್ಕೊಂಡು ಚಿಪ್ಸ್ ತಿಂತಿದ್ದೆ. ತಿಂದಾದ್ಮೇಲೆ ಸ್ವೀಟಿ ಹತ್ರ ಹೋದೆ. ಸ್ವೀಟಿಗೆ ಗೊತ್ತಾಗೋಯ್ತು ನನಗೆ ಕೊಡ್ದಲೆ ಏನೋ ತಿಂದವಳೆ ಅಂತ. ಅವಾಗ ನಾನ್ ಹೇಳ್ದೆ ಸ್ವೀಟಿಗೆ ಎಲ್ಲ ಖಾಲಿ ಖಾಲಿ ಅಂತ. ನಮ್ ಪಕ್ಕದ ಮನೆ ಆಂಟಿ ಮೀನ್ ಕ್ಲೀನ್ ಮಾಡ್ಕೊಟ್ಟಿದ್ರು, ಮೀನ್ ಸಾರ್ ಮಾಡಿ ಅಂತ. ಮೀನ್ ಕ್ಲೀನ್ ಮಾಡಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ನೋಡಿದ್ರೆ ನಮ್ ಸ್ವೀಟಿಗೆ ಏನು ಇಲ್ಲ ತಿನ್ನಕ್ಕೆ ಅಂತ ಹಾಸ್ಕೆನೆ ಕಡಿತಾವಳೆ. ನಮ್ ಸ್ವೀಟಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಮಲಗಿರೋ ನಾಯಿನ ಓಡಿಸ್ತಾವಳೆ. ನಮ್ಮನೆ ಮುಂದೆ ಯಾಕೆ ಕೂತಿದ್ಯಾ ಹೋಗು ಅಂತ. ನಾಯಿ ಹೋಯ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ನಮ್ ಸ್ವೀಟಿ ನಮ್ಮ ಮನೆ ಮುಂದೆ ಬಂದು ಕೂತ್ಕೊಂಡ್ಲು. ಅನ್ನ ಮೀನ್ ಸಾರ್ ತಿಂದು ಇವತ್ತಿನ ದಿನದ ಊಟನ ಮುಗಿಸಿದ್ವಿ. ಇವತ್ತಿನ ಮಿನಿ ವ್ಲಾಗು ಇಷ್ಟೇನೆ. ಈ ಒಂದು ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.